ಇವತ್ತಷ್ಟೇ ಮಂಡ್ಯದ ಮಳವಳ್ಳಿನಲ್ಲಿ ಗ್ಯಾರಂಟಿ ಫಲಾನುಭವಿಗಳು ಸಮಾವೇಶ ಮಾಡಿದ್ದಾರೆ. 20ಕ್ಕೂ ಹೆಚ್ಚು ಸೀಟ್ಗಳು ಬರ್ತಾವೆ ನಮಗೆ ಲೋಕಸಭೆಯಲ್ಲಿ ಅಂತ ಅನೌನ್ಸ್ ಮಾಡಿದ್ದಾರೆ. ಕಾಲ ಉತ್ತರ ಕೊಡುತ್ತೆ. ಇನ್ನೇನು ಜಾಸ್ತಿ ದಿವಸ ಇಲ್ಲ, ಇನ್ನು 2 ತಿಂಗಳಲ್ಲಿ ಕಾಲ ಉತ್ತರ ಕೊಡುತ್ತೆ. ಸಿದ್ದರಾಮಯ್ಯನವರ ಪ್ರತಿಬಿಂಬ ಕನ್ನಡಿಯಲ್ಲಿ ಕಾಣುತ್ತೆ. ಸಿದ್ದರಾಮಯ್ಯ ಅವರು ಗೆದ್ದಿದ್ದು 135ಕ್ಕೂ ಹೆಚ್ಚು ಶಾಸಕರ ಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅಷ್ಟು ಜನರನ್ನ ಆಯ್ಕೆ ಮಾಡಿ ಕಳಿಸಿದ್ದಾರೆ ಮತದಾರರು. ಅಂದ್ರೆ ಮತದಾರರ ತೀರ್ಪನ್ನ ಧಿಕ್ಕರಿಸ್ತಿದ್ದಾರೆ ಅನಂತಕುಮಾರ್ ಹೆಗಡೆ ಅವರು. ಮತದಾರರ ಯಾವ ಒಂದು ಇದಿದೆ, ತೀರ್ಪಿದೆ, ಇದನ್ನು ನಾವು ಖಂಡಿತವಾಗಿ ನಾವು ಗೌರವಿಸ್ತೀವಿ. ಆದರೆ ಕಾಂಗ್ರೆಸ್ಸಿನ ಗೆಲುವು, ಇದನ್ನು ಕಾಂಗ್ರೆಸ್ಸಿನ ಗೆಲುವು ಅಂತ ನಾವು ಕೂಡ ಒಪ್ಕೊಂಡಿಲ್ಲ, ಜನ ಕೂಡ ಒಪ್ಕೊಂಡಿಲ್ಲ. ಬಿಜೆಪಿಯ ಸೋಲು ಕಾಂಗ್ರೆಸ್ಸಿನ ಗೆಲುವಾಗಿದೆ ಅಷ್ಟೇ. ಇದು ಕಾಂಗ್ರೆಸ್ಸಿನ ಗೆಲುವಲ್ಲ. ಬಿಜೆಪಿ ಸೋಲು ಅಂತ ಹೇಳುವಾಗ ಎಲ್ಲೋ ಒಂದು ಕಡೆ ಅನಂತಕುಮಾರ್ ಹೆಗಡೆ ಅಂತವರು ಇನ್ನೂ ಅನೇಕರು ಕೆಲವರು ಇದ್ದಾರೆ, ದೊಡ್ಡ ದೊಡ್ಡ ನಾಯಕರು ಕರ್ನಾಟಕದಲ್ಲಿ. ನೋಡಿ, ನಿಮ್ಮ ಈ ಉತ್ತರ ನನ್ನನ್ನು ಯಾವ ಪ್ರಶ್ನೆಗೆ ತಗೊಂಡು ಹೋಗುತ್ತೆ ಅಂತಂದ್ರೆ, ಒಂದು ಹಂತದಲ್ಲಿ ಹೇಗಿತ್ತು ಅಂತಂದ್ರೆ ಅನಂತಕುಮಾರ್ ಹೆಗಡೆ ಅವ್ರು ಮನಸ್ಸು ಮಾಡಿದ್ರೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಆಗಬಹುದು ಅನ್ನುವಂಥದ್ದು ಒಂದಿತ್ತು. ಅದು ನಿಮಗೆ ಬೇಕೋ ಬೇಡವೋ ವೈಯಕ್ತಿಕವಾದ ವಿಚಾರ ಬೇರೆ. ಆದರೆ ಜನ, ನಿಮ್ಮ ಅಭಿಮಾನಿಗಳು, ಬಿಜೆಪಿ ಒಳಗಿರ್ತಕ್ಕಂಥ ಕೆಲವರು ನಿಮ್ಮ ಹಿತೈಷಿಗಳು ಅದನ್ನು ಬಯಸಿದ್ರು ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಒಂದಷ್ಟು ಗುಂಪುಗಾರಿಕೆಗಳು ಅಥವಾ ಒಬ್ಬರನ್ನ ಬೆಳೆಯಕ್ಕೆ ಬಿಡದೆ ಇರುವಂಥದ್ದು, ಅಥವಾ ಅನಂತಕುಮಾರ್ ಹೆಗಡೆ ಅಂತವರು ಎಲ್ಲೊಂದು ಕಡೆ ಆಕ್ಟಿವ್ ಪೊಲಿಟಿಕ್ಸ್ ಇಂದ ಸ್ವಲ್ಪ ಒಂದು ಹೆಜ್ಜೆ ಹಿಂದಿಟ್ಟಿದ್ದು, ಇದೆಲ್ಲವೂ ಬಿಜೆಪಿ ಸೋಲಿಗೆ ಕಾರಣ ಆಯ್ತಾ? ಯಾಕೆ ಬಿಜೆಪಿ ಸೋಲ್ತು ಅಂತ ನೋಡ್ರಿ, ಕನಸಿನಲ್ಲಿ ಬದುಕೋ ಅಭ್ಯಾಸ ಇಟ್ಕೊಂಡವ್ ನಾನಲ್ಲ. ಮುಖ್ಯಮಂತ್ರಿ ಆಗ್ತೀನಿ, ಅದಾಗ್ತೀನಿ, ಇದಾಗ್ತೀನಿ, ಯಾವ ಕಲ್ಪನೆಯಿಂದ ಬಂದಿರತಕ್ಕಂಥವನು ನಾನಲ್ಲ. ಗೆದ್ದ ಮೊದಲನೇ ದಿವಸದಿಂದನೇ ನಾನು ಹೇಳ್ತಾ ಬಂದಿದ್ದೆ, ರಾಜಕಾರಣಿಯಾಗಿ ಹುಟ್ಟಿಲ್ಲ, ರಾಜಕಾರಣಿಯಾಗಿ ಸಾಯೋದಿಲ್ಲ ಅಂತ. ಯಾರ್ಯಾರೋ ಏನೇನೋ ಕಲ್ಪನೆಗಳನ್ನು ಕಟ್ಕೊಂಡು ಕುಣಿದ್ರು, ಹೇಳಿದ್ರು, ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು. ಆ ಥರ ಭ್ರಮೆಯಲ್ಲಿ ಬದುಕ್ತಕ್ಕಂಥ ಮನುಷ್ಯ ನಾನು ಅಲ್ಲೇ ಅಲ್ಲ. ಮತ್ತೆ ಬಿಜೆಪಿ ನಾನು ಓಡಾಡಿದ್ರೆ ಆಗ್ತಿತ್ತು, ಅಥವಾ ಅವ್ರು ಓಡಾಡಿದ್ರೆ ಆಗ್ತಿತ್ತು, ಇದು ಓಡಾಡಿದ್ರೆ ಆಗ್ತಿತ್ತು, ಇದೆಲ್ಲ ಅರ್ಥಹೀನ ಕಲ್ಪನೆ. ಬಟ್ ನಿಮ್ಮನ್ನ ಕರ್ನಾಟಕದ ಯೋಗಿ ಆದಿತ್ಯನಾಥ್ ಅಂತ ಹೇಳಿ ಪರಿಗಣಿಸಿದವರು ಇದ್ದಾರೆ. ನನ್ನನ್ನು ಮೂರ್ಖ ಅಂತನೂ ಕರೀತಾರೆ, ನನ್ನನ್ನ ಮೂಲಭೂತವಾದಿ ಅಂತನೂ ಕರೀತಾರೆ. ನಾನು ಹೇಳಿದ್ನಲ್ಲ, ಅವರವರ ಕಲ್ಪನೆ, ಜನರ ಭಾವನೆಗಳನ್ನು ನಾನು ಗೌರವಿಸ್ತೀನಿ ಅಷ್ಟೇ. ಓಕೆ, ಎಲ್ಲೋ ಒಂದು ಕಡೆ ನಿಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ಇಷ್ಟು ದಿನದ ಹಿಂದೆ, ನಂಗೆ ಗೊತ್ತಿಲ್ಲ ಮುಂದೆ ಏನು ಮಾಡ್ತೀರಾ ಅನ್ನೋದನ್ನ ನೀವೇ ಹೇಳಬೇಕು. ಹಿಂದಂತೂ ನೀವು ನಿಮ್ಮ ಕ್ಷೇತ್ರಕ್ಕೆ ಸೀಮಿತವಾಗಿ ನನಗಿಷ್ಟೇ ರಾಜಕಾರಣ ಸಾಕು, ನನ್ನ ಕ್ಷೇತ್ರದ ಜನ ನನ್ನನ್ನು ಚೆನ್ನಾಗಿ ಓಟ್ ಕೊಟ್ಟು ಗೆಲ್ಲಿಸ್ತಾರಪ್ಪ, ನನಗಿಷ್ಟೇ ಸಾಕು, ನನ್ನ ಕ್ಷೇತ್ರ ತುಂಬ ನನ್ನ ಅಭಿಮಾನಿಗಳಿದ್ದಾರೆ, ಇಷ್ಟೇ ಸಾಕು. ಎಲ್ಲೋ ಒಂದು ಕಡೆ ಅದು ಪಕ್ಷಕ್ಕೆ ಲಾಸ್ ಆಯ್ತಾ, ಅಥವಾ ನೀವೇ ಹೇಳುವ ಹಿಂದುತ್ವಕ್ಕೆ ಲಾಸ್ ಆಯ್ತಾ, ನಿಮ್ಮ ಅಭಿಮಾನಿಗಳಿಗೆ ಲಾಸ್ ಆಯ್ತಾ? ನೀವು ಮನ್ಸು ಮಾಡಿದ್ರೆ ಬಹುಶಃ ರಾಜ್ಯ ರಾಜಕಾರಣದಲ್ಲಿ ಇನ್ನೂ ದೊಡ್ಡ ದೊಡ್ಡ ಪೊಸಿಷನ್ಗೆ ಬರುವ ಅಥವಾ ಈಗಲೂ ಬರುವ ಸಾಧ್ಯತೆಗಳಿದಾವ, ಇದ್ದುವ, ಯಾಕೆ ಮಾಡ್ತಿಲ್ಲ, ಯಾಕೆ ಹಿಂಜರಿತಾರೆ? ಸಾಕು, ನಂಗೆ ಇಷ್ಟ ಸಾಕು. ನೋಡ್ರಿ, ನಾನು ತುಂಬ ಮಹತ್ವಾಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ಮೊದಲೇ ಹೇಳಿದ್ದೆ, ನನಗೆ ಯಾವ ಕನಸುಗಳು ಇರಲಿಲ್ಲ. ರಾಜಕಾರಣಕ್ಕೆ ನನ್ನನ್ನು ಕರ್ಕೊಂಬಂದರು, ರಾಜಕಾರಣದಲ್ಲಿ ಇವತ್ತಿದ್ದೀವಿ, ಇದು ವಾಸ್ತವಿಕತೆ. ಆದರೆ ಅನಾವಶ್ಯಕವಾಗಿ ಮತ್ತೊಬ್ಬರ ಜೋಬಿಗೆ ಕನ್ನ ಹಾಕ್ತಕ್ಕಂಥ ಸ್ವಭಾವ ನಮ್ದಲ್ಲ. ಕೆಲಸ ಮಾಡಿರ್ತಕ್ಕಂಥ ಹಿರಿಯರು ತುಂಬ ಜನ ಇದ್ದಾರೆ, ಅಂಥವರು ಕೂಡ ಈ ಪಕ್ಷವನ್ನು ಕಟ್ಟಿದ್ದಾರೆ. ಅವರೆಲ್ಲರೂ ಸೇರಿ ಪಕ್ಷವನ್ನು ಕಟ್ಟಿದ್ದಾರೆ. ನಾನು ಒಬ್ಬನೇ ಕಟ್ಟಿದ್ದೀನಿ ಅಥವಾ ಅವರೊಬ್ಬರೇ ಕಟ್ಟಿದ್ದಾರೆ ಅನ್ನೋಂಥದ್ದೇನಿಲ್ಲ. ಎಲ್ಲರ ಪರಿಶ್ರಮದ ಫಲ ಇವತ್ತಿನ ಬಿಜೆಪಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ. ಏನೋ ಸ್ವಲ್ಪ ಹಿನ್ನಡೆ ಕಳೆದ ಚುನಾವಣೆಯಲ್ಲಿ ಆಗಿರ್ಬೋದು, ಆದರೆ ಮುಂದಿನ ದಿವಸದಲ್ಲಿ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಕೇಂದ್ರದಲ್ಲಂತೂ ಬಿಡಿ, ಖಂಡಿತವಾಗಿ ಅಧಿಕಾರಕ್ಕೆ ಬರೋದು ಮೋದಿ ಮತ್ತೊಮ್ಮೆ, ಇದು ಶತಸಿದ್ಧ. ಕರ್ನಾಟಕದಲ್ಲಿಯೂ ಕಾಂಗ್ರೆಸ್ನವ್ರು ತುಂಬ ಏನು ಕನಸು ಕಾಣೋದು ಬೇಡ. ಮುಂದಿನ ಚುನಾವಣೆ ನಮ್ಮದೇ ಚುನಾವಣೆ.